ಭಾರತದ ಇತಿಹಾಸವು ಅದರ ವೈಭವಶಾಲಿ ಸಂಸ್ಕೃತಿ, ಕಲೆ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಅದ್ಭುತ ಚಿತ್ರಣವನ್ನ ನಮ್ಮ ಮುಂದೆ ತೆರೆದಿಡುತ್ತೆ. ಸಾವಿರಾರು ವರ್ಷಗಳ ಹಿಂದೆ ಯಾವುದೇ ಆಧುನಿಕ ಯಂತ್ರೋಪಕರಣಗಳು ಇಲ್ಲದ ಕಾಲದಲ್ಲಿಯೇ ನಮ್ಮ ಪೂರ್ವಜರು ನಿರ್ಮಿಸಿದ ಅನೇಕ ಕಲಾಕೃತಿಗಳು ಇಂದಿಗೂ ಜಗತ್ತನ್ನ ಬೆರಗುಗೊಳಿಸ್ತಿವೆ. ಅಂತಹ ಅಮೂಲ್ಯ ಪರಂಪರೆಗಳಲ್ಲಿ ಅಜಂತಾ ಗುಹೆಗಳು ಪ್ರಮುಖ ಸ್ಥಾನವನ್ನ ಪಡೆದಿವೆ. ಮಹಾರಾಷ್ಟ್ರದ ಸಹ್ಯಾದ್ರಿ ಪರ್ವತ ಶ್ರೇಣಿಯ ಮಧ್ಯೆ ನೆಲೆಗೊಂಡಿರುವ ಅಜಂತಾ ಗುಹೆಗಳು ಬೌದ್ಧ ಧರ್ಮದ ಇತಿಹಾಸ, ಭಾರತೀಯ ಚಿತ್ರಕಲೆ ಮತ್ತು ಶಿಲ್ಪಕಲೆಯ ಅತ್ಯುನ್ನತ ಸಾಧನೆಯ ಸಂಕೇತವಾಗಿವೆ. ಸುಮಾರು 2000 ವರ್ಷಗಳ ಹಿಂದೆ ಬಂಡೆಗಳನ್ನು ಕೊರೆದು ನಿರ್ಮಿಸಲಾದ ಈ ಗುಹೆಗಳು ತಮ್ಮ ಅದ್ಭುತ ಭಿತ್ತಿಚಿತ್ರಗಳು, ಸೂಕ್ಷ್ಮ ಶಿಲ್ಪಗಳು ಮತ್ತು ಆಧ್ಯಾತ್ಮಿಕ ವಾತಾವರಣಕ್ಕಾಗಿ ವಿಶ್ವದಾದ್ಯಂತ ಪ್ರಸಿದ್ಧವಾಗಿವೆ. ಶತಮಾನಗಳ ಕಾಲ ದಟ್ಟ ಕಾಡಿನ ಮಧ್ಯೆ ಮರೆಯಾಗಿದ್ದ ಈ ಗುಹೆಗಳು ಒಂದು ಕಾಲದಲ್ಲಿ ಜಗತ್ತಿನ ಕಣ್ಣಿಗೆ ಕಾಣಿಸದೆ ಉಳಿದಿದ್ವು. ಆದರೆ ಮರುಶೋಧನೆಯಾದ ನಂತರ ಅವು ಭಾರತದ ಶ್ರೇಷ್ಠ ಕಲಾ ಪರಂಪರೆಯ ಸಂಕೇತವಾಗಿ ವಿಶ್ವದ ಗಮನ ಸೆಳೆದ್ವು. ಇಂದು ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿ ಮಾನ್ಯತೆ ಪಡೆದಿರುವ ಅಜಂತಾ ಗುಹೆಗಳು ಪ್ರತಿಯೊಬ್ಬ ಇತಿಹಾಸ ಮತ್ತು ಕಲಾಪ್ರಿಯನ ಜೀವನದಲ್ಲಿ ಒಮ್ಮೆ ನೋಡಲೇಬೇಕಾದ ಸ್ಥಳವಾಗಿದೆ. ಈ ಗುಹೆಗಳು ಯಾವಾಗ ನಿರ್ಮಾಣವಾದವು? ಅವುಗಳನ್ನ ಯಾರು ನಿರ್ಮಿಸಿದ್ರು? ಇಲ್ಲಿನ ಭಿತ್ತಿ ಚಿತ್ರಗಳ ವಿಶೇಷತೆ ಏನು? ಶತಮಾನಗಳ ನಂತರವೂ ಅವು ಹೇಗೆ ಉಳಿದುಕೊಂಡಿವೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಯುತ್ತಾ ಅಜಂತಾ ಗುಹೆಗಳ ಅದ್ಭುತ ಲೋಕವನ್ನು ನಾವಿಂದು ಅನ್ವೇಷಿಸಲಿದ್ದೇವೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಶಿವ. ಇಂದಿನ ಸಂಚಿಕೆಯಲ್ಲಿ ನಾವು ಭಾರತದ ಅತ್ಯಂತ ಅದ್ಭುತ ಪುರಾತತ್ವ ಸ್ಮಾರಕಗಳಲ್ಲಿ ಒಂದಾದ ಅಜಂತಾ ಗುಹೆಗಳ ಇತಿಹಾಸ, ವಾಸ್ತುಶಿಲ್ಪ, ಕಲಾವೈಭವ ಮತ್ತು ಅವುಗಳ ಹಿಂದೆ ಅಡಗಿರುವ ಕುತೂಹಲಕಾರಿ ಸಂಗತಿಗಳನ್ನ ತಿಳ್ಕೊಳ್ಳೋಣ. ಅಜಂತಾ ಗುಹೆಗಳು ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರ ಜಿಲ್ಲೆಯಲ್ಲಿದ್ದು, ಹಿಂದೆ ಔರಂಗಾಬಾದ್ ಎಂದು ಕರೆಯಲಾಗ್ತಾ ಇದ್ದ ನಗರದಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿವೆ. ದಟ್ಟ ಕಾಡುಗಳ ಮಧ್ಯೆ ನೆಲೆಗೊಂಡಿರುವ ಈ ಗುಹೆಗಳು ಪ್ರಾಚೀನ ಬೌದ್ಧ ಸ್ಮಾರಕಗಳ ಅದ್ಭುತ ಸಮೂಹವಾಗಿವೆ. ಪಶ್ಚಿಮ ಘಟ್ಟದ ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು 76 ಮೀಟರ್ ಎತ್ತರದಲ್ಲಿರುವ ಈ ಗುಹೆಗಳು ವಾಘೋರ ನದಿಯನ್ನ ಮೇಲ್ನೋಟದಿಂದ ಕಾಣುವ ಕುದುರೆಲಾಳದ ಆಕಾರದ ಬೃಹತ್ ಬಂಡೆಯಲ್ಲಿ ಕೆತ್ತಲ್ಪಟ್ಟಿವೆ. ಪ್ರಕೃತಿಯ ಸೌಂದರ್ಯ ಮತ್ತು ಮಾನವನ ಕಲಾತ್ಮಕ ಪ್ರತಿಭೆ ಒಂದಾಗಿ ಬೆರೆತಿರುವ ಈ ದೃಶ್ಯ ನಿಜಕ್ಕೂ ಮನಮೋಹಕವಾಗಿದೆ. ಅಜಂತಾ ಗುಹೆಗಳ ಅತ್ಯಂತ ದೊಡ್ಡ ರಹಸ್ಯ ಅಂದ್ರೆ ಶತಮಾನಗಳ ಹಿಂದೆ ಈ ಅದ್ಭುತಗಳನ್ನ ಹೇಗೆ ನಿರ್ಮಿಸಲಾಯಿತು ಅನ್ನೋದು. ಕೇವಲ ಸುತ್ತಿಗೆ, ಉಳಿ ಮತ್ತು ಗುದ್ದಲಿಯಂತಹ ಸರಳ ಸಾಧನಗಳನ್ನ ಬಳಸಿಕೊಂಡು ಪ್ರಾಚೀನ ಶಿಲ್ಪಿಗಳು ಘನವಾದ ಬಂಡೆಯನ್ನು ಕೆತ್ತಿ ಭವ್ಯವಾದ ವಿಹಾರಗಳು, ಪ್ರಾರ್ಥನಾ ಮಂದಿರಗಳು ಹಾಗೂ ಅದ್ಭುತ ಕಲಾಕೃತಿಗಳನ್ನ ನಿರ್ಮಿಸಿದ್ದಾರೆ. ಬೌದ್ಧ ಧಾರ್ಮಿಕ ಕಲೆಯ ಅತ್ಯುತ್ತಮ ಉಳಿದಿರುವ ಉದಾಹರಣೆಗಳಲ್ಲಿ ಇವು ವಿಶ್ವದಲ್ಲೇ ಪ್ರಮುಖ ಸ್ಥಾನವನ್ನು ಪಡೆದಿವೆ. ಈ ಗುಹೆಗಳಿಗೆ ಸಮೀಪದಲ್ಲಿರುವ ಅಜಿಂಟಾ ಎಂಬ ಹಳ್ಳಿಯ ಹೆಸರಿನಿಂದಲೇ ಅಜಂತಾ ಎಂಬ ಹೆಸರು ಬಂತು. ಆ ಹಳ್ಳಿ ಇಲ್ಲಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದೆ. ಬೌದ್ಧ ಧರ್ಮದ ಅದ್ಭುತ ಭಿತ್ತಿ ಚಿತ್ರಗಳು ಮತ್ತು ಶಿಲ್ಪಗಳಿಂದ ಅಲಂಕರಿಸಲ್ಪಟ್ಟ ಈ ಗುಹೆಗಳು ಸಾವಿರಾರು ವರ್ಷಗಳ ಕಾಲ ಜಗತ್ತಿನ ಕಣ್ಣಿಗೆ ಕಾಣಿಸದೆ ಉಳಿದಿದ್ವು. ದಟ್ಟ ಕಾಡುಗಳು, ಕಾಡು ಪ್ರಾಣಿಗಳು ಹಾಗೂ ಸ್ಥಳೀಯ ಭೀಲ್ ಜನಾಂಗದ ದಾಳಿಯ ಭೀತಿಯಿಂದ ಈ ಪ್ರದೇಶ ನಿಧಾನವಾಗಿ ಜನರ ನೆನಪಿನಿಂದ ಮಾಯವಾಗಿತ್ತು. ಪರಿಣಾಮವಾಗಿ ಅಜಂತಾ ಗುಹೆಗಳು ಶತಮಾನಗಳ ಕಾಲ ರಹಸ್ಯಮಯವಾಗಿ ಮರೆಯಾಗಿ ಉಳಿದಿದ್ವು. ಸುಮಾರು 1000ಕ್ಕೂ ಹೆಚ್ಚು ವರ್ಷಗಳ ಕಾಲ ಜಗತ್ತಿನ ಕಣ್ಣಿಗೆ ಕಾಣಿಸದೆ ಉಳಿದಿದ್ದ ಈ ಗುಹೆಗಳು ಕ್ರಿಸ್ತಶಕ 1819ರಲ್ಲಿ ಮತ್ತೆ ಬೆಳಕಿಗೆ ಬಂದವು. ಆ ಸಮಯದಲ್ಲಿ ಬ್ರಿಟಿಷ್ ಸೇನೆಯ ಅಧಿಕಾರಿಯಾಗಿದ್ದ ಜಾನ್ ಸ್ಮಿತ್ ಎಂಬ ವ್ಯಕ್ತಿ ಈ ಪ್ರದೇಶದಲ್ಲಿ ಬೇಟೆಯಾಡೋಕೆ ಬಂದಿದ್ರು. ಸಹ್ಯಾದ್ರಿ ಪರ್ವತ ಶ್ರೇಣಿಯ ಮೂಲಕ ಸಂಚರಿಸುತ್ತಿದ್ದ ಅವರು ವಾಘೋರ ನದಿಯ ದಡದಲ್ಲಿ ಬೇಟೆಗಾಗಿ ಹುಡುಕಾಟ ನಡೆಸುತ್ತಿದ್ದಾಗ ಬೆಟ್ಟದ ಮೇಲ್ಭಾಗದಲ್ಲಿ ಒಂದು ಗುಹೆಯ ಪ್ರವೇಶ ದ್ವಾರದಂತಹ ಆಕಾರ ಅವರಿಗೆ ಕಂಡುಬಿತ್ತು. ಒಳಗೆ ಯಾವುದಾದರೂ ಕಾಡು ಪ್ರಾಣಿಗಳು ಅಡಗಿರಬಹುದೆಂದು ಭಾವಿಸಿದ ಜಾನ್ ಸ್ಮಿತ್ ಕಷ್ಟಪಟ್ಟು ಮೇಲಕ್ಕೇರಿ ಆ ಗುಹೆಯೊಳಗೆ ಪ್ರವೇಶಿಸಿದ್ರು. ಆದರೆ ಅಲ್ಲಿ ಕಂಡ ದೃಶ್ಯ ಅವರನ್ನ ಅಕ್ಷರಶಃ ಬೆರಗುಗೊಳಿಸಿತು. ಅವರು ಅಜಂತಾ ಗುಹೆಗಳ ಅದ್ಭುತ ಲೋಕದ ಮಧ್ಯೆ ನಿಂತಿದ್ರು. ಅಲ್ಲಿನ ಭವ್ಯ ಶಿಲ್ಪಗಳು, ಮನಮೋಹಕ ಭಿತ್ತಿ ಚಿತ್ರಗಳು ಮತ್ತು ಅದ್ಭುತ ವಾಸ್ತುಶಿಲ್ಪವನ್ನು ಕಂಡು ಅವರು ಸಂಪೂರ್ಣವಾಗಿ ಆಶ್ಚರ್ಯಚಕಿತರಾದರು. ಈ ಅನಿರೀಕ್ಷಿತ ಆವಿಷ್ಕಾರದ ಸುದ್ದಿ ಶೀಘ್ರದಲ್ಲೇ ಎಲ್ಲೆಡೆ ಹರಡಿತು. ಶತಮಾನಗಳ ಕಾಲ ಮರೆತು ಹೋಗಿದ್ದ ಅಜಂತಾ ಗುಹೆಗಳು ಮತ್ತೊಮ್ಮೆ ಜಗತ್ತಿನ ಗಮನ ಸೆಳೆಯುವಂತಾದವು. ಆಧುನಿಕ ಭಾರತದ ದೃಷ್ಟಿಯಿಂದ ನೋಡಿದ್ರೆ ಈ ಮರುಶೋಧನೆಯು ಇತಿಹಾಸ ನೀಡಿದ ಅಮೂಲ್ಯ ಉಡುಗೊರೆಯಂತಿತ್ತು. ಅಜಂತಾ ಗುಹೆಗಳ ಉಲ್ಲೇಖ ಚೀನಾದ ಪ್ರಸಿದ್ಧ ಬೌದ್ಧ ಯಾತ್ರಿಕರಾದ ಫಾಕ್ಸಿಯಾನ್ ಮತ್ತು ಶುವಾಂಗ್ ಜಾಂಗ್ ಅವರ ಪ್ರವಾಸ ಕಥನಗಳಲ್ಲೂ ಕೂಡ ಕಂಡುಬರುತ್ತೆ.
ಫಾಕ್ಶಾನ್ ಅವರು ಕ್ರಿಸ್ತಶಕ 380ರಿಂದ 415 ಅವಧಿಯಲ್ಲಿ ಚಂದ್ರಗುಪ್ತ ದ್ವಿತೀಯನ ಆಳ್ವಿಕೆಯ ಸಮಯದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ರು. ನಂತರ ಹಲವು ಶತಮಾನಗಳ ಬಳಿಕ ಕ್ರಿಸ್ತಶಕ 629ರಿಂದ 645 ನಡುವೆ ಹರ್ಷವರ್ಧನನ ಆಳ್ವಿಕೆಯ ಕಾಲದಲ್ಲಿ ಶುವಾಂಗ್ ಜಾಂಗ್ ಭಾರತಕ್ಕೆ ಆಗಮಿಸಿ ಈ ಪ್ರದೇಶ ಬಗ್ಗೆ ತಮ್ಮ ಬರಹಗಳಲ್ಲಿ ಉಲ್ಲೇಖಿಸಿದ್ದಾರೆ. ಅಜಂತ ಗುಹೆಗಳ ನಿರ್ಮಾಣ ಕ್ರಿಸ್ತಪೂರ್ವ 2ನೇ ಶತಮಾನದಿಂದ ಆರಂಭವಾಗಿ ಕ್ರಿಸ್ತಶಕ 6ನೇ ಶತಮಾನದವರೆಗೆ ಹಂತ ಹಂತವಾಗಿ ಈ ಗುಹೆಗಳನ್ನ ನಿರ್ಮಿಸಲಾಯಿತು. ಇದರ ನಿರ್ಮಾಣಕ್ಕೆ ಪ್ರಮುಖವಾಗಿ ಶಾತವಾಹನ ರಾಜವಂಶ ಹಾಗೂ ನಂತರ ವಾಕಾಟಕ ರಾಜವಂಶದ ರಾಜರು ಆಶ್ರಯ ಮತ್ತು ಪ್ರೋತ್ಸಾಹ ನೀಡಿದ್ರು. ಶಾತವಾಹನರು ಪ್ರಾಚೀನ ಭಾರತದ ಅತ್ಯಂತ ಪ್ರಮುಖ ರಾಜವಂಶಗಳಲ್ಲಿ ಒಂದಾಗಿದ್ದು ಮಧ್ಯ ಹಾಗೂ ದಕ್ಷಿಣ ಭಾರತದ ವಿಶಾಲ ಪ್ರದೇಶಗಳನ್ನ ಹಲವು ಶತಮಾನಗಳ ಕಾಲ ಆಳಿದ್ರು. ಅವರ ನಂತರ ಅಧಿಕಾರಕ್ಕೆ ಬಂದ ವಾಕಾಟಕರು ದಕ್ಷಿಣ ಭಾರತದ ಸಾಂಸ್ಕೃತಿಕ ಮತ್ತು ಕಲಾತ್ಮಕ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ರು. ಅಜಂತಾದ ಕಲಾಕೃತಿಗಳು ಭಾರತೀಯ ಕಲಾ ಪರಂಪರೆಯ ಬೆಳವಣಿಗೆಯನ್ನ ಸುಂದರವಾಗಿ ಪ್ರತಿಬಿಂಬಿಸ್ತವೆ. ಇಲ್ಲಿ ಕುಶಾಣರ ಕಾಲದ ಗಾಂಧಾರ ಮತ್ತು ಮಥುರಾ ಕಲಾ ಶೈಲಿಗಳ ಪ್ರಭಾವ, ಗುಪ್ತರ ಯುಗದ ಸಾರಾನಾಥ್ ಶೈಲಿಯ ಸೊಬಗು ಹಾಗೂ ಶಾತವಾಹನ ಮತ್ತು ಇಕ್ವಾಕು ಕಾಲದ ಅಮರಾವತಿ ಶೈಲಿಯ ವಿಶಿಷ್ಟ ಲಕ್ಷಣಗಳನ್ನ ಸ್ಪಷ್ಟವಾಗಿ ಕಾಣಬಹುದು. ಮೂಲತಃ ಅಜಂತಾದಲ್ಲಿ ಒಟ್ಟು 30 ಗುಹೆಗಳಿದ್ರೂ ಅವುಗಳಲ್ಲಿ ಒಂದು ಗುಹೆಯ ನಿರ್ಮಾಣ ಅಪೂರ್ಣವಾಗಿ ಉಳಿತು. ಆದ್ದರಿಂದ ಪ್ರಸ್ತುತ ಈ ತಾಣದಲ್ಲಿ ಪೂರ್ಣಗೊಂಡಿರುವ 29 ಗುಹೆಗಳಿವೆ ಎಂದು ಪರಿಗಣಿಸಲಾಗುತ್ತೆ. ಈ ಎಲ್ಲ ಗುಹೆಗಳು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿವೆ. ಅವುಗಳಲ್ಲಿ 25 ವಿಹಾರಗಳಿದ್ದು ಬೌದ್ಧ ಭಿಕ್ಷುಗಳು ವಾಸಿಸಿ ಅಧ್ಯಯನ ನಡೆಸ್ತಾ ಇದ್ದ ಮಠಗಳಾಗಿವೆ. ಉಳಿದ 4 ಚೈತ್ಯಗಳಾಗಿದ್ದು ಪ್ರಾರ್ಥನೆ, ಧ್ಯಾನ ಮತ್ತು ಧಾರ್ಮಿಕ ವಿಧಿವಿಧಾನಗಳಿಗಾಗಿ ಬಳಸಲಾಗ್ತಾ ಇದ್ದ ಪವಿತ್ರ ಪ್ರಾರ್ಥನಾ ಮಂದಿರಗಳಾಗಿವೆ. ಅಜಂತ ಗುಹೆಗಳ ನಿರ್ಮಾಣವು 2 ಪ್ರಮುಖ ಹಂತಗಳಲ್ಲಿ ನಡೆಯಿತು. ಮೊದಲ ಹಂತವು ಹೀನಯಾನ ಸಂಪ್ರದಾಯಕ್ಕೆ ಸೇರಿದ್ದು. ಹಲವು ಶತಮಾನಗಳ ನಂತರ ಮಹಾಯಾನ ಸಂಪ್ರದಾಯದ ಗುಹೆಗಳನ್ನ ನಿರ್ಮಿಸಲಾಯಿತು. ಹೀನಯಾನ ಗುಹೆಗಳು ಕ್ರಿಸ್ತಪೂರ್ವ 2ನೇ ಶತಮಾನದಿಂದ ಕ್ರಿಸ್ತಶಕ 1ನೇ ಶತಮಾನದ ನಡುವೆ ನಿರ್ಮಾಣಗೊಂಡವು. ನಂತರ ಕ್ರಿಸ್ತಶಕ 5ನೇ ಮತ್ತು 6ನೇ ಶತಮಾನಗಳಲ್ಲಿ ಮಹಾಯಾನ ಗುಹೆಗಳನ್ನ ಕೆತ್ತಲಾಯಿತು. ಹೀನಯಾನ ಗುಹೆಗಳ ವಾಸ್ತುಶಿಲ್ಪವು ಸರಳ ಮತ್ತು ಸೊಗಸಾದ ವಿನ್ಯಾಸವನ್ನು ಹೊಂದಿವೆ. ಇಲ್ಲಿನ ಚೈತ್ಯ ಮಂದಿರಗಳು ಅರ್ಧವೃತ್ತಾಕಾರದ ಹಿಂಭಾಗವನ್ನು ಹೊಂದಿದ್ದು ಬೌದ್ಧ ಭಿಕ್ಷುಗಳು ಧ್ಯಾನ ಮತ್ತು ಪ್ರಾರ್ಥನೆಗಾಗಿ ಬಳಸ್ತಾ ಇದ್ರು. ಈ ಮಂದಿರದ ಗೋಡೆಗಳ ಮೇಲೆ ಅತ್ಯದ್ಭುತ ಭಿತ್ತಿ ಚಿತ್ರಗಳು ಮತ್ತು ಶಿಲ್ಪಗಳನ್ನ ಕೆತ್ತಲಾಗಿದೆ. ಇದಕ್ಕೆ ವಿರುದ್ಧವಾಗಿ ಮಹಾಯಾನ ಗುಹೆಗಳು ಗಾತ್ರದಲ್ಲಿ ದೊಡ್ಡದಾಗಿದ್ದು ಹೆಚ್ಚು ವೈಭವಯುತವಾಗಿವೆ. ಇವುಗಳಲ್ಲಿ ಬಹುತೇಕ ಆಯತಾಕಾರದ ವಿಹಾರಗಳಿದ್ದು ಭಿಕ್ಷುಗಳ ನಿವಾಸ, ಅಧ್ಯಯನ ಮತ್ತು ಧಾರ್ಮಿಕ ಆಚರಣೆಗಳಿಗೆ ಅನುಕೂಲವಾಗುವಂತೆ ನಿರ್ಮಿಸಲಾಗಿದೆ. ಇಲ್ಲಿ ಕಾಣುವ ಸುಂದರವಾದ ಕೆತ್ತಿದ ಕಂಬಗಳು, ಭವ್ಯ ಶಿಲ್ಪಗಳು ಮತ್ತು ವರ್ಣರಂಜಿತ ಭಿತ್ತಿ ಚಿತ್ರಗಳು ಪ್ರಾಚೀನ ಭಾರತದ ಕಲಾತ್ಮಕ ಶ್ರೇಷ್ಠತೆಯನ್ನ ಅದ್ಭುತವಾಗಿ ಪ್ರದರ್ಶಿಸುತ್ತವೆ. ಈ ಗುಹೆಗಳ ಗೋಡೆಗಳು ಎಲ್ಲೆಡೆ ಮನಮೋಹಕ ಚಿತ್ರಗಳು ಮತ್ತು ಅದ್ಭುತ ಶಿಲ್ಪಗಳಿಂದ ಅಲಂಕರಿಸಲ್ಪಟ್ಟಿವೆ. ಇಲ್ಲಿ ಪ್ರತಿನಿಧಿಸಲ್ಪಟ್ಟಿರುವ ಹೀನಯಾನ ಮತ್ತು ಮಹಾಯಾನ ಸಂಪ್ರದಾಯಗಳು ಬೌದ್ಧ ಧರ್ಮದ 2 ಪ್ರಮುಖ ಪಂಥಗಳಾಗಿದ್ದು ಅವುಗಳಲ್ಲಿ ಹೀನಯಾನವೇ ಅತ್ಯಂತ ಪ್ರಾಚೀನವಾದ ಸಂಪ್ರದಾಯವಾಗಿದೆ. ಹೀನಯಾನ ಸಂಪ್ರದಾಯದ ಅನುಯಾಯಿಗಳು ಬುದ್ಧನ ಮೂಲ ಉಪದೇಶಗಳನ್ನ ಕಟ್ಟುನಿಟ್ಟಾಗಿ ಅನುಸರಿಸ್ತಾರೆ. ಅವರ ನಂಬಿಕೆಯ ಪ್ರಕಾರ ಗೌತಮ ಬುದ್ಧ ದೇವರಲ್ಲ, ಅವರು ಸಾಮಾನ್ಯ ಮಾನವನಾಗಿ ಜನಿಸಿ ತಮ್ಮ ಪ್ರಯತ್ನದ ಮೂಲಕ ಜ್ಞಾನೋದಯ ಅಥವಾ ನಿರ್ವಾಣದ ಮಾರ್ಗವನ್ನು ಕಂಡುಕೊಂಡ ಮಹಾನ್ ಗುರುವಾಗಿದ್ರು. ಇನ್ನೊಂದೆಡೆ ಮಹಾಯಾನ ಸಂಪ್ರದಾಯವು ಬುದ್ಧರನ್ನು ದೈವಿಕ ಸ್ವರೂಪವೆಂದು ಪರಿಗಣಿಸುತ್ತೆ. ಮಾನವ ಕುಲವನ್ನು ದುಃಖದ ಸಾಗರದಿಂದ ಪಾರು ಮಾಡಿ ಜ್ಞಾನೋದಯದ ಮಾರ್ಗವನ್ನು ತೋರಿಸಲು ಅವರು ಭೂಮಿಗೆ ಅವತರಿಸಿದ್ರು ಎಂದು ಈ ಸಂಪ್ರದಾಯವು ನಂಬುತ್ತೆ. ಮಹಾಯಾನದ ಬೋಧನೆಗಳು ಸಾಮಾನ್ಯ ಜನರಿಗೆ ಸುಲಭವಾಗಿ ಅರ್ಥವಾಗುವಂತಿದ್ದು ಆಧ್ಯಾತ್ಮಿಕ ಬೆಳವಣಿಗೆಯ ದಾರಿಯಲ್ಲಿ ಸಾಗಲು ಹೆಚ್ಚು ಅನುಕೂಲಕರವೆಂದು ಪರಿಗಣಿಸಲಾಗುತ್ತೆ. ಹೀನಯಾನ ಮತ್ತು ಮಹಾಯಾನ 2 ಸಂಪ್ರದಾಯಗಳನ್ನು ಪ್ರತಿನಿಧಿಸುವ ಈ ಗುಹೆಗಳು ಕೇವಲ ಬಂಡೆಗಳನ್ನು ಕೊರೆದು ನಿರ್ಮಿಸಿದ ಆಶ್ರಯ ತಾಣಗಳಲ್ಲ. ಅವು ಒಂದು ಕಾಲದಲ್ಲಿ ಬೌದ್ಧ ಧರ್ಮದ ಅಧ್ಯಯನ, ಧ್ಯಾನ ಮತ್ತು ಧಾರ್ಮಿಕ ಜೀವನದ ಪ್ರಮುಖ ಕೇಂದ್ರವಾಗಿದ್ದ ವಿಶಾಲ ಮಠ ಸಮುಚ್ಚಯಗಳಾಗಿದ್ವು. ಈ ಗುಹೆಗಳ ವಿನ್ಯಾಸವನ್ನ ಗಮನಿಸಿದ್ರೆ ಅವು ಕೇವಲ ಧಾರ್ಮಿಕ ಸ್ಥಳಗಳಷ್ಟೇ ಅಲ್ಲದೆ ಭಿಕ್ಷುಗಳು ವಾಸಿಸುತ್ತಾ ಅಧ್ಯಯನ ನಡೆಸ್ತಾ ಇದ್ದ ದೊಡ್ಡ ಶಿಕ್ಷಣ ಸಂಸ್ಥೆಗಳಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ವು ಅನ್ನೋದು ತಿಳಿಯುತ್ತೆ. ಕೆಲವು ಕೊಠಡಿಗಳನ್ನು ವಾಸಿಸಲು ನಿರ್ಮಿಸಲಾಗಿದ್ರೆ ಇನ್ನೂ ಕೆಲವು ಸಣ್ಣ ಕೊಠಡಿಗಳು ಏಕಾಂತ ಧ್ಯಾನಕ್ಕಾಗಿ ಮೀಸಲಾಗಿದ್ವು.
ಒಂದೇ ಸಮಯದಲ್ಲಿ ದೊಡ್ಡ ಸಂಖ್ಯೆಯ ಬೌದ್ಧ ಭಿಕ್ಷುಗಳು ಇಲ್ಲಿ ಆರಾಮವಾಗಿ ವಾಸಿಸಬಹುದಿತ್ತು. ಆಹಾರ ಮತ್ತು ನೀರಿನಂತಹ ಮೂಲಭೂತ ಅಗತ್ಯಗಳನ್ನು ಹೊರಜಗತ್ತಿನ ಮೇಲೆ ಹೆಚ್ಚು ಅವಲಂಬಿಸದೆ ಪೂರೈಸಿಕೊಳ್ಳುವಂತೆ ಈ ಸಂಪೂರ್ಣ ಮಠ ಸಮುಚ್ಚಯವನ್ನು ಯೋಜಿಸಲಾಗಿತ್ತು. ಪ್ರಾಚೀನ ಶಿಲ್ಪಿಗಳು ಬೆಟ್ಟದ ಬಂಡೆಯನ್ನೇ ಕೆತ್ತಿ ಮೇಲ್ಛಾವಣಿಗಳು, ಕಂಬಗಳು, ವಿಶಾಲ ಸಭಾಂಗಣಗಳು, ಪ್ರವೇಶ ದ್ವಾರಗಳು, ಗೋಡೆಗಳು ಹಾಗೂ ಅಸಂಖ್ಯಾತ ಶಿಲ್ಪಗಳನ್ನು ನಿರ್ಮಿಸಿದ್ದಾರೆ. ಇದೇ ಅಸಾಧಾರಣ ಸಾಧನೆಯು ಅಜಂತಾ ಗುಹೆಗಳನ್ನು ವಿಶ್ವದಾದ್ಯಂತ ಮೆಚ್ಚುಗೆಗೆ ಪಾತ್ರವಾಗುವಂತೆ ಮಾಡಿವೆ. ಈ ಗುಹೆಗಳಲ್ಲಿ ಬುದ್ಧ ಮತ್ತು ಇತರ ಬೌದ್ಧ ಧಾರ್ಮಿಕ ವ್ಯಕ್ತಿಗಳ ಅನೇಕ ಶಿಲ್ಪಗಳಿವೆ. ಇವೆಲ್ಲವೂ ಒಂದೇ ಬಂಡೆಯನ್ನು ಕೆತ್ತಿ ನಿರ್ಮಿಸಲ್ಪಟ್ಟಿವೆ. ಅನೇಕ ಶಿಲ್ಪಗಳನ್ನು ಗೋಡೆಗಳಲ್ಲಿ ವಿಶೇಷವಾಗಿ ಕೆತ್ತಿದ ಗೂಡುಗಳ ಒಳಗೆ ಪ್ರತಿಷ್ಠಾಪಿಸಲಾಗಿದೆ. ಬಹುತೇಕ ಪ್ರತಿಯೊಂದು ಗುಹೆಯಲ್ಲಿಯೂ ಬುದ್ಧನ ಮೂರ್ತಿ ಇದ್ದು ಅವುಗಳನ್ನ ವಿಭಿನ್ನ ಭಂಗಿಗಳಲ್ಲಿ ಚಿತ್ರಿಸಲಾಗಿದೆ. ಅಜಂತಾ ಗುಹೆಗಳು ತಮ್ಮ ಅದ್ಭುತ ಭಿತ್ತಿ ಚಿತ್ರಗಳಿಗೂ ವಿಶ್ವ ಪ್ರಸಿದ್ಧವಾಗಿವೆ. ಗುಹೆಗಳ ಗೋಡೆಗಳು ಮತ್ತು ಮೇಲ್ಛಾವಣಿಗಳ ಮೇಲೆ ಹಸಿಯಾಗಿ ಲೇಪಿಸಲಾದ ಪ್ಲಾಸ್ಟರ್ ಪದರಗಳ ಮೇಲೆ ಈ ಚಿತ್ರಗಳನ್ನು ರಚಿಸಲಾಗಿದೆ. ಈ ಚಿತ್ರಗಳನ್ನು ಬಿಡಿಸಲು ಕಲಾವಿದರು ಫ್ರೆಸ್ಕೋ ಮತ್ತು ಟೆಂಪೇರಾ ಎಂಬ ಎರಡು ಪುರಾತನ ಚಿತ್ರಕಲಾ ವಿಧಾನಗಳನ್ನು ಬಳಸಿದ್ರು. ಫ್ರೆಸ್ಕೋ ವಿಧಾನವು ವಿಶ್ವದ ಅತ್ಯಂತ ಹಳೆಯ ಚಿತ್ರಕಲಾ ತಂತ್ರಗಳಲ್ಲಿ ಒಂದಾಗಿದೆ. ಇದರಲ್ಲಿ ಬಣ್ಣಗಳನ್ನು ಇನ್ನೂ ಒದ್ದೆಯಾಗಿರುವ ಪ್ಲಾಸ್ಟರ್ ಮೇಲೆಯೇ ಹಚ್ಚಲಾಗುತ್ತೆ. ಇನ್ನೊಂದೆಡೆ ಟೆಂಪೇರಾ ವಿಧಾನದಲ್ಲಿ ನೈಸರ್ಗಿಕ ಖನಿಜ ಮತ್ತು ಸಸ್ಯ ಮೂಲದ ಬಣ್ಣಗಳನ್ನು ಸಸ್ಯದ ಅಂಟು ಅಥವಾ ಇತರ ನೈಸರ್ಗಿಕ ಬಂಧಕ ಪದಾರ್ಥಗಳೊಂದಿಗೆ ಬೆರೆಸಿ ಗೋಡೆ, ಬಟ್ಟೆ, ಕಾಗದ ಅಥವಾ ಭೂರ್ಜ ಪತ್ರದಂತಹ ಮೇಲ್ಮೈಗಳ ಮೇಲೆ ಚಿತ್ರಿಸಲಾಗುತ್ತೆ. ಅಜಂತಾದ ಭಿತ್ತಿ ಚಿತ್ರಗಳು ನಿಜಕ್ಕೂ ಅದ್ಭುತವಾಗಿವೆ. ಇವುಗಳನ್ನು ಸಂಪೂರ್ಣವಾಗಿ ನೈಸರ್ಗಿಕ ಖನಿಜಗಳು ಮತ್ತು ಸಸ್ಯಗಳಿಂದ ತಯಾರಿಸಲಾದ ಬಣ್ಣಗಳನ್ನು ಬಳಸಿ ಚಿತ್ರಿಸಲಾಗಿದೆ. ಗುಹೆಗಳ ಗೋಡೆಗಳನ್ನು ಆವರಿಸಿರುವ ಈ ಭವ್ಯ ಚಿತ್ರಗಳು ಕೇವಲ ಸುಂದರವಾಗಿರೋದಷ್ಟೇ ಅಲ್ಲ, ಸೂಕ್ಷ್ಮ ವಿವರಗಳಿಂದ ಕೂಡ ಕೂಡಿವೆ. ಇತಿಹಾಸಕಾರರ ಪ್ರಕಾರ ಚಿತ್ರ ಬಿಡಿಸೋ ಮೊದಲು ಕಲಾವಿದರು ಬಂಡೆಯ ಮೇಲ್ಮೈಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ಅಕ್ಕಿಯ ಗಂಜಿ, ನೈಸರ್ಗಿಕ ಅಂಟು, ಎಲೆಗಳು ಮತ್ತು ಇತರ ಸಾವಯವ ಪದಾರ್ಥಗಳಿಂದ ತಯಾರಿಸಿದ ವಿಶೇಷ ಲೇಪನವನ್ನು ಹಚ್ತಾ ಇದ್ರು. ಇದೇ ಕಾರಣದಿಂದ ಈ ಚಿತ್ರಗಳ ಬಣ್ಣಗಳು ಶತಮಾನಗಳ ನಂತರವೂ ತಮ್ಮ ಹೊಳಪನ್ನು ಉಳಿಸ್ಕೊಂಡಿವೆ. ಈ ಭಿತ್ತಿ ಚಿತ್ರಗಳಲ್ಲಿ ಬಹಳಷ್ಟು ಚಿತ್ರಗಳು ಜಾತಕ ಕಥೆಯನ್ನು ಚಿತ್ರಿಸ್ತವೆ. ಜಾತಕ ಕಥೆಗಳು ಅಂದರೆ ಗೌತಮ ಬುದ್ಧರು ಪಡೆದಿದ್ದ ಹಿಂದಿನ ಜನ್ಮದ ಕಥೆಗಳು. ಬೌದ್ಧ ಸಂಪ್ರದಾಯದ ಪ್ರಕಾರ ಬುದ್ಧರಿಗೆ ತಮ್ಮ ಹಿಂದಿನ ಅನೇಕ ಜನ್ಮಗಳ ನೆನಪಿತ್ತು ಎಂದು ನಂಬಲಾಗುತ್ತೆ. ಇದಲ್ಲದೆ ಈ ಚಿತ್ರಗಳಲ್ಲಿ ಪ್ರಾಣಿಗಳು, ಪಕ್ಷಿಗಳು, ಹೂವುಗಳು, ಎಲೆಗಳು, ಮರಗಳು ಹಾಗೂ ವೈವಿಧ್ಯಮಯ ಅಲಂಕಾರಿಕ ವಿನ್ಯಾಸಗಳನ್ನ ಕಾಣಬಹುದು. ಆ ಕಾಲದಲ್ಲಿ ಭಿಕ್ಷುಗಳು ಮಳೆಗಾಲದಲ್ಲಿ ದೂರದ ಪ್ರಯಾಣವನ್ನ ಮಾಡದ ಸಂಪ್ರದಾಯವಿದ್ದ ಕಾರಣ ಈ ಶಾಂತ ವಾತಾವರಣದ ವಿಹಾರಗಳು ಧ್ಯಾನ, ಅಧ್ಯಯನ ಮತ್ತು ಧಾರ್ಮಿಕ ಆಚರಣೆಗಳಿಗೆ ಅತ್ಯುತ್ತಮ ಸ್ಥಳವಾಗಿದ್ವು. ಧ್ಯಾನ ಮತ್ತು ಅಧ್ಯಯನದಲ್ಲಿ ಮಾತ್ರ ಸಮಯ ಕಳೆಯದೆ ಈ ಅದ್ಭುತ ಭಿತ್ತಿ ಚಿತ್ರಗಳನ್ನು ರಚಿಸುವ ಕಾರ್ಯದಲ್ಲಿಯೂ ತೊಡಗಿಕೊಂಡಿದ್ರು ಎಂದು ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ. ಅಜಂತಾದಲ್ಲಿ ಕಂಡುಬರುವ ಅನೇಕ ಕಲಾಕೃತಿಗಳಲ್ಲಿ ಅತ್ಯಂತ ಪ್ರಸಿದ್ಧವಾದುದು ಗುಹೆ ಸಂಖ್ಯೆ 1ರಲ್ಲಿರುವ ಮಾರವಿಜಯ ಭಿತ್ತಿ ಚಿತ್ರ. ಸುಮಾರು 12 ಅಡಿ ಎತ್ತರ ಮತ್ತು 8 ಅಡಿ ಅಗಲವಿರುವ ಈ ಚಿತ್ರದಲ್ಲಿ ರಾಜಕುಮಾರ ಸಿದ್ಧಾರ್ಥರು ಆಳವಾದ ಧ್ಯಾನದಲ್ಲಿ ತಲ್ಲೀನರಾಗಿರುವ ದೃಶ್ಯವನ್ನ ಕಾಣಬಹುದು. ಆ ಸಂದರ್ಭದಲ್ಲಿ ಕಾಮನೆ ಮತ್ತು ಪ್ರಲೋಭನೆಯ ಸಂಕೇತವೆಂದು ಪರಿಗಣಿಸಲ್ಪಡುವ ಮಾರ ತನ್ನ ಸೇನೆ ಮತ್ತು ಪುತ್ರಿಯರೊಂದಿಗೆ ಸಿದ್ಧಾರ್ಥರನ್ನ ಜ್ಞಾನೋದಯದಿಂದ ದಾರಿ ತಪ್ಪಿಸಲು ಪ್ರಯತ್ನಿಸ್ತಾನೆ. ಆದರೆ ಸಿದ್ಧಾರ್ಥರು ಎಲ್ಲ ಪ್ರಲೋಭನೆಗಳನ್ನು ಜಯಿಸಿ ಕೊನೆಗೆ ಜ್ಞಾನೋದಯವನ್ನು ಪಡೀತಾರೆ. ಆದ್ದರಿಂದ ಈ ಚಿತ್ರವನ್ನ ಮಾರ ವಿಜಯ ಅಂದರೆ ಮಾರನ ಮೇಲಿನ ವಿಜಯ ಎಂದು ಕರೆಯಲಾಗುತ್ತೆ. ಅದೇ ಗುಹೆಯಲ್ಲಿ ಮತ್ತೊಂದು ವಿಶ್ವ ಪ್ರಸಿದ್ಧ ಚಿತ್ರವಾದ ಪದ್ಮಪಾಣಿ ಅವಲೋಕಿತೇಶ್ವರ ಅವರ ಭಿತ್ತಿ ಚಿತ್ರವಿದೆ. ಕರುಣೆಯ ಬೋಧಿಸತ್ವನೆಂದು ಆರಾಧಿಸಲ್ಪಡುವ ಈ ದಿವ್ಯ ವ್ಯಕ್ತಿತ್ವದ ಮುಖದಲ್ಲಿ ಶಾಂತಿ, ದಯೆ ಮತ್ತು ಅಪಾರ ಕರುಣೆ ಸ್ಪಷ್ಟವಾಗಿ ಮೂಡಿಬಂದಿದೆ. ಇದೇ ಗುಹೆಯಲ್ಲಿ ಲವಿಂಗ್ ಕಪಲ್ ಅಥವಾ ಮಧುಪಾಯಿ ದಂಪತಿ ಎಂದು ಪ್ರಸಿದ್ಧವಾಗಿರುವ ಮತ್ತೊಂದು ಸುಂದರ ಭಿತ್ತಿ ಚಿತ್ರ ಕೂಡ ಇದೆ. ಗುಹೆ ಸಂಖ್ಯೆ 16ರಲ್ಲಿ ಅತ್ಯಂತ ಭಾವನಾತ್ಮಕವಾಗಿ ಚಿತ್ರಿಸಲ್ಪಟ್ಟಿರುವ ಭಿತ್ತಿ ಚಿತ್ರಗಳಲ್ಲಿ ಪ್ರಮುಖವಾದುದು ಮಹಾಭಿನಿಷ್ಕ್ರಮಣ ಅಥವಾ ದ ಗ್ರೇಟ್ ಡಿಪಾರ್ಚರ್. ಈ ಚಿತ್ರದಲ್ಲಿ ರಾಜಕುಮಾರ ಸಿದ್ಧಾರ್ಥರು ತಮ್ಮ ರಾಜವೈಭವದ ಜೀವನವನ್ನು ತ್ಯಜಿಸಿ ಜ್ಞಾನೋದಯದ ಹುಡುಕಾಟಕ್ಕಾಗಿ ಹೊರಟ ಮಹತ್ವದ ಕ್ಷಣವನ್ನು ಚಿತ್ರಿಸಲಾಗಿದೆ. ಆ ಸಂದರ್ಭದಲ್ಲಿ ಅವರ ಪತ್ನಿ ಯಶೋಧರೆ ಮತ್ತು ಪುಟ್ಟ ಮಗ ರಾಹುಲ ಗಾಢ ನಿದ್ರೆಯಲ್ಲಿರ್ತಾರೆ.
ಸಿದ್ಧಾರ್ಥರು ಅವರನ್ನು ಕೊನೆ ಬಾರಿ ಪ್ರೀತಿಯಿಂದ ನೋಡಿಕೊಂಡು ಎಲ್ಲ ಲೌಕಿಕ ಬಂಧನಗಳನ್ನು ತ್ಯಜಿಸಿ ತಮ್ಮ ಆಧ್ಯಾತ್ಮಿಕ ಪಯಣವನ್ನು ಆರಂಭಿಸ್ತಾರೆ. ಗುಹೆ ಸಂಖ್ಯೆ 17 ಅಜಂತಾದ ಅತ್ಯುತ್ತಮ ಕಲಾ ಸಂಪತ್ತೆಂದು ಪರಿಗಣಿಸಲಾಗಿದೆ. ಇದರ ಗೋಡೆಗಳೆಲ್ಲವೂ ಇಂದಿಗೂ ಉತ್ತಮ ಸ್ಥಿತಿಯಲ್ಲಿ ಉಳಿದಿರುವ ಸುಂದರ ಭಿತ್ತಿ ಚಿತ್ರಗಳಿಂದ ಅಲಂಕರಿಸಲ್ಪಟ್ಟಿವೆ. ಒಂದು ಚಿತ್ರದಲ್ಲಿ ರಾಜಕುಮಾರಿಯೊಬ್ಬಳನ್ನ ಆಕೆಯ ಪರಿಚಾರಿಕೆಯರು ಅಲಂಕರಿಸುತ್ತಿರುವ ದೃಶ್ಯವಿದ್ರೆ, ಮತ್ತೊಂದು ಚಿತ್ರದಲ್ಲಿ ಯಶೋಧರೆಯ ಮನೆಯ ಮುಂದೆ ಭಿಕ್ಷೆ ಸ್ವೀಕರಿಸಲು ಬಂದಿರುವ ಬುದ್ಧನ ಪ್ರಸಿದ್ಧ ಪ್ರಸಂಗವನ್ನ ಕಾಣಬಹುದು. ಬೌದ್ಧ ಕಥೆಗಳ ಪ್ರಕಾರ ಯಶೋಧರೆ ತನ್ನ ಮಗ ರಾಹುಲನಿಗೆ ತನ್ನ ತಂದೆಯಿಂದ ಉತ್ತರಾಧಿಕಾರವನ್ನ ಕೇಳುವಂತೆ ಹೇಳ್ತಾಳೆ. ಆದರೆ ಬುದ್ಧರು ಅವನಿಗೆ ಭೌತಿಕ ಸಂಪತ್ತನ್ನ ನೀಡುವ ಬದಲು ಅವನನ್ನು ಬೌದ್ಧ ಭಿಕ್ಷುಗಳ ಸಂಘಕ್ಕೆ ಸೇರಿಸಿಕೊಳ್ತಾರೆ. ಈ ಭಿತ್ತಿ ಚಿತ್ರದಲ್ಲಿ ಯಶೋಧರೆ ಮತ್ತು ರಾಹುಲನನ್ನು ಸಣ್ಣ ಗಾತ್ರದಲ್ಲಿ ಚಿತ್ರಿಸಲಾಗಿದ್ರೆ, ಬುದ್ಧರನ್ನ ಬಹಳ ದೊಡ್ಡದಾಗಿ ಚಿತ್ರಿಸಲಾಗಿದೆ. ಇದು ಅವರ ದೈಹಿಕ ಎತ್ತರವನ್ನು ಸೂಚಿಸಲ್ಲ, ಬದಲಾಗಿ ಅವರ ಆಧ್ಯಾತ್ಮಿಕ ಮಹತ್ವವನ್ನು ಪ್ರತಿಬಿಂಬಿಸುವ ಕಲಾತ್ಮಕ ವಿಧಾನವಾಗಿದೆ. ಅಜಂತಾದ ಎಲ್ಲಾ ಗುಹೆಗಳಲ್ಲಿ ಗುಹೆ ಸಂಖ್ಯೆ 26 ಅತ್ಯಂತ ದೊಡ್ಡ ಮತ್ತು ಭವ್ಯವಾದ ಗುಹೆಗಳಲ್ಲಿ ಒಂದಾಗಿದೆ. ಈ ಗುಹೆಯ ಪ್ರಮುಖ ಆಕರ್ಷಣೆ ಅಂದರೆ ಮಹಾಪರಿನಿರ್ವಾಣ ಸ್ಥಿತಿಯಲ್ಲಿರುವ ಬುದ್ಧನ ಬೃಹತ್ ಶಯನ ಮೂರ್ತಿ. ಇದು ಬುದ್ಧರು ತಮ್ಮ ಜೀವನದ ಅಂತಿಮ ಕ್ಷಣದಲ್ಲಿ ಸಂಪೂರ್ಣ ಮುಕ್ತಿಯನ್ನು ಪಡೆದ ದೃಶ್ಯವನ್ನ ಪ್ರತಿನಿಧಿಸುತ್ತೆ. ಬೌದ್ಧ ತತ್ವಶಾಸ್ತ್ರದ ಪ್ರಕಾರ ಪರಿನಿರ್ವಾಣ ಅಂದರೆ ಜನನ, ಮರಣ ಮತ್ತು ಪುನರ್ಜನ್ಮದ ಅಂತ್ಯವಿಲ್ಲದ ಚಕ್ರದಿಂದ ಸಂಪೂರ್ಣ ವಿಮೋಚನೆ ಹೊಂದೋದು. ಈ ಶಯನ ಮೂರ್ತಿಯ ಮುಖದಲ್ಲಿರುವ ಶಾಂತ ಭಾವವು ಆಳವಾದ ಸಮಾಧಿ, ಜ್ಞಾನ ಮತ್ತು ಪರಿಪೂರ್ಣ ನೆಮ್ಮದಿಯನ್ನ ಪ್ರತಿಬಿಂಬಿಸುತ್ತೆ. ಇಂದಿಗೂ ಈ ಶಿಲ್ಪವನ್ನು ನೋಡುವ ಪ್ರತಿಯೊಬ್ಬರ ಮನದಲ್ಲೂ ಶಾಂತಿ ಮತ್ತು ಆಧ್ಯಾತ್ಮಿಕ ಚಿಂತನೆಯ ಭಾವ ಮೂಡುತ್ತೆ. ಇದೇ ಗುಹೆಯಲ್ಲಿ ವಿಶ್ವ ಪ್ರಸಿದ್ಧವಾದ ಡೈಯಿಂಗ್ ಪ್ರಿನ್ಸೆಸ್ ಅಥವಾ ಮರಣಶಯ್ಯೆಯಲ್ಲಿರುವ ರಾಜಕುಮಾರಿ ಎಂಬ ಭಿತ್ತಿ ಚಿತ್ರವೂ ಕೂಡ ಇದೆ. ಸಂಪ್ರದಾಯದ ಪ್ರಕಾರ ಈ ರಾಜಕುಮಾರಿ ಸುಂದರಿ, ಬುದ್ಧನ ಮಲ ಸಹೋದರನಾದ ನಂದನ ಪತ್ನಿ. ನಂದನು ಆರಂಭದಲ್ಲಿ ತನ್ನ ವೈವಾಹಿಕ ಜೀವನಕ್ಕೆ ತುಂಬಾ ಅಂಟಿಕೊಂಡಿದ್ದ. ಒಂದು ದಿನ ಬುದ್ಧರು ಅವನ ಮನೆಗೆ ಭಿಕ್ಷೆಗೆ ಬಂದಾಗ ಅವರಿಗೆ ಭಿಕ್ಷೆ ದೊರೆಯಲಿಲ್ಲ. ನಂತರ ನಂದನು ಬುದ್ಧರ ಶಿಷ್ಯನಾಗಿ ದೀಕ್ಷೆ ಸ್ವೀಕರಿಸಿ ತನ್ನ ಲೌಕಿಕ ಜೀವನವನ್ನ ತ್ಯಜಿಸ್ತಾನೆ. ಪತಿಯಿಂದ ದೂರವಾದ ದುಃಖವನ್ನು ತಾಳಲಾರದೆ ಸುಂದರಿ ತೀವ್ರ ಶೋಕದಲ್ಲಿ ಮುಳುಗ್ತಾಳೆ. ಈ ಭಿತ್ತಿ ಚಿತ್ರದಲ್ಲಿ ಆಕೆಯ ನೋವು ಮತ್ತು ವಿರಹವನ್ನ ಕಲಾವಿದ ಅತ್ಯಂತ ಸೂಕ್ಷ್ಮ ಭಾವನೆಯೊಂದಿಗೆ ಚಿತ್ರಿಸಿದ್ದಾನೆ. ಗುಹೆ ಸಂಖ್ಯೆ 26ರಲ್ಲಿ ಅಪ್ಸರೆಯರ ಚಿತ್ರಣಗಳು, ಸುಂದರವಾಗಿ ಅಲಂಕರಿಸಲ್ಪಟ್ಟ ಮಹಿಳೆಯರ ಶಿಲ್ಪಗಳು ಹಾಗೂ ವೈಭವಯುತ ಪೇಟಗಳು, ಆಭರಣಗಳು ಮತ್ತು ಅಲಂಕಾರಗಳನ್ನು ಧರಿಸಿರುವ ವ್ಯಕ್ತಿಗಳ ಚಿತ್ರಣಗಳನ್ನು ಕಾಣಬಹುದು. ಅಜಂತಾ ಗುಹೆಗಳಲ್ಲಿರುವ ಗುಹೆ ಸಂಖ್ಯೆ 28 ತನ್ನ 2 ಮಹಡಿಗಳ ವಿಹಾರಕ್ಕಾಗಿ ವಿಶೇಷವಾಗಿ ಪ್ರಸಿದ್ಧವಾಗಿದೆ. ಈ ವೈಶಿಷ್ಟ್ಯವೇ ಅದನ್ನು ಇತರ ಗುಹೆಗಳಿಂದ ಭಿನ್ನವಾಗಿಸುತ್ತೆ. ಅಜಂತಾದ ಶಿಲ್ಪಗಳು ಮತ್ತು ಭಿತ್ತಿ ಚಿತ್ರಗಳಲ್ಲಿ ಜಾತಕ ಕಥೆಗಳಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಪ್ರತಿಯೊಂದು ಭಿತ್ತಿ ಚಿತ್ರವು ಒಂದೊಂದು ಕಥೆಯನ್ನು ಹೇಳ್ತವೆ. ಜಾತಕ ಕಥೆಗಳ ಚಿತ್ರಣಗಳು ಗುಹೆ ಸಂಖ್ಯೆ 1, 2, 10 ಮತ್ತು 16ರಲ್ಲಿ ಕಂಡುಬಂದರೂ ಅತ್ಯಂತ ದೊಡ್ಡ ಮತ್ತು ಸಮಗ್ರ ಸಂಗ್ರಹವು ಗುಹೆ ಸಂಖ್ಯೆ 17ರಲ್ಲಿ ಕಾಣುತ್ತೆ. ಗೌತಮ ಬುದ್ಧರ ಜೀವನದ ಪ್ರಮುಖ ಘಟನೆಗಳ ಜೊತೆಗೆ ಗುಹೆ ಸಂಖ್ಯೆ 17ರಲ್ಲಿ ಮಹಾಕಪಿ ಜಾತಕ, ಛದ್ದಂತ ಜಾತಕ, ಹಸ್ತಿ ಜಾತಕ, ಹಂಸ ಜಾತಕ, ವೆಸ್ಸಂತರ ಜಾತಕ, ಮಹಿಷ ಜಾತಕ ಹಾಗೂ ಶಿಬಿ ಜಾತಕ ಸೇರಿದಂತೆ ಇನ್ನೂ ಅನೇಕ ಕಥೆಗಳು ಸೇರಿವೆ. ಈ ಜಾತಕ ಕಥೆಗಳು ಕೇವಲ ಪ್ರಾಚೀನ ದಂತಕಥೆಗಳಲ್ಲ. ಅವು ಕರುಣೆ, ಉದಾರತೆ, ನಿಸ್ವಾರ್ಥತೆ, ಕ್ಷಮೆ ಮತ್ತು ನಿಷ್ಕಾಮ ಪ್ರೀತಿಯಂತಹ ಶಾಶ್ವತ ಜೀವನ ಮೌಲ್ಯಗಳನ್ನು ಸಾರುವ ಅಮೂಲ್ಯ ಸಂದೇಶಗಳಾಗಿವೆ. ಅಜಂತಾದ ಕಲಾವಿದರು ಈ ಕಥೆಗಳನ್ನು ಅದ್ಭುತ ಸೌಂದರ್ಯ ಮತ್ತು ಸ್ಪಷ್ಟತೆಯೊಂದಿಗೆ ಚಿತ್ರಿಸಿರೋದ್ರಿಂದ ಬುದ್ಧನ ಬೋಧನೆಗಳು ಶತಮಾನಗಳ ನಂತರವೂ ಮಾನವ ಕುಲಕ್ಕೆ ಸ್ಫೂರ್ತಿಯ ಮೂಲವಾಗಿ ಉಳಿದಿವೆ. ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಈ ಅದ್ಭುತ ಸ್ಮಾರಕಗಳ ನಿಜವಾದ ವೈಭವವನ್ನು ಅರಿಯಬೇಕಂದ್ರೆ ಅವುಗಳನ್ನು ಸ್ವತಃ ಭೇಟಿ ನೀಡಿ ನೋಡೋದಕ್ಕಿಂತ ಉತ್ತಮ ಅನುಭವ ಮತ್ತೊಂದಿಲ್ಲ. ಇಲ್ಲಿನ ಭಿತ್ತಿ ಚಿತ್ರಗಳು, ಬುದ್ಧನ ಭವ್ಯ ಶಿಲ್ಪಗಳು ಮತ್ತು ಜಾತಕ ಕಥೆಗಳನ್ನು ಜೀವಂತವಾಗಿ ಬಿಂಬಿಸುವ ಕಲಾಕೃತಿಗಳು ನಿಮ್ಮನ್ನು ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸದತ್ತ ಕರೆದೊಯ್ತವೆ. ಆದ್ದರಿಂದ ಮುಂದಿನ ಬಾರಿ ಮಹಾರಾಷ್ಟ್ರ ಪ್ರವಾಸವನ್ನು ಯೋಜಿಸುವಾಗ ಅಜಂತಾ ಗುಹೆಗಳನ್ನು ನಿಮ್ಮ ಪ್ರವಾಸ ಪಟ್ಟಿಯಲ್ಲಿ ತಪ್ಪದೆ ಸೇರಿಸಿಕೊಳ್ಳಿ.
ಇತಿಹಾಸದ ಪುಟಗಳಲ್ಲಿ ಮಾತ್ರ ಓದೋದಕ್ಕಿಂತ ಈ ಅದ್ಭುತ ಕಲಾ ಸಂಪತ್ತನ್ನು ನಿಮ್ಮ ಕಣ್ಣಾರೆ ನೋಡಿ ಅನುಭವಿಸೋದೇ ನಿಜವಾದ ಸಂತೋಷ. ಭಾರತದ ಅತ್ಯಂತ ಅಮೂಲ್ಯ ಪುರಾತತ್ವ ಪರಂಪರೆಗಳಲ್ಲಿ ಒಂದಾದ ಅಜಂತ ಗುಹೆಗಳ ಈ ಐತಿಹಾಸಿಕ ಪಯಣದಲ್ಲಿ ನನ್ನೊಂದಿಗೆ ಜೊತೆಯಾಗಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇತಿಹಾಸ, ಪ್ರಾಚೀನ ನಾಗರಿಕತೆಗಳು, ವಾಸ್ತುಶಿಲ್ಪ ಹಾಗೂ ಕುತೂಹಲಕಾರಿ ಪ್ರವಾಸಿ ತಾಣಗಳ ಕುರಿತು ಇನ್ನಷ್ಟು ಇಂತಹ ವಿಡಿಯೋಗಳನ್ನು ನೋಡೋಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಈ ಐತಿಹಾಸಿಕ ಅಜಂತ ಗುಹೆಗಳಿಂದ ಕೇವಲ 200 ಕಿಲೋಮೀಟರ್ ದೂರದಲ್ಲಿ ಮತ್ತೊಂದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅಡಗಿದೆ. ಅದೇ ಎಲ್ಲೋರಾ ಗುಹೆಗಳು. ಮುಂದಿನ ವಿಡಿಯೋದಲ್ಲಿ ನಾನು ಎಲ್ಲೋರಾ ಗುಹೆಗಳ ಸಂಪೂರ್ಣ ಮಾಹಿತಿಯನ್ನು ನಿಮಗಾಗಿ ತರ್ತಾ ಇದ್ದೇನೆ. ದಯವಿಟ್ಟು ಆ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಬೇಡಿ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಎಲ್ಲೋರಾದ ಗುಹೆಗಳಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.